ಚಿಕನ್ ಎಲ್ಲ ಮಾಡ್ಬೇಕಂತ ಪ್ಲಾನ್ ಇದೆ. ದಿವ್ಯನತ್ತ ಮಾಡ್ತಾಳೆ, ಅವಳು ಸಕ್ಕತ್ತಾಗಿ ಮಾಡ್ತಾಳೆ. ಏನ್ ದಿವ್ಯ ಸಕ್ಕತ್ ಮಾಡ್ತಾಳೆ? ಏನಮ್ಮ ನಿಮ್ಮಮ್ಮ ಎಲ್ಲ ಹಿಂಗೆ ಮಾಡ್ಕೊಟ್ಟಿದ್ರಾ? ಅಮ್ಮ ಇವತ್ತಿನ ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಅಂತ ಹೇಳು. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಚಿಕನ್ ಎಲ್ಲ ಮಾಡ್ಬೇಕಂತ ಪ್ಲಾನ್ ಇದೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ರೇಷನ್ ತಂದ್ಕೊಟ್ಟು ನಮ್ಮಮ್ಮನ ಕನ್ವಿನ್ಸ್ ಮಾಡಿ ಚಿಕನ್ ಮಾಡೋಣ. ಲೆಟ್ಸ್ ಗೋ ಗೈಸ್. ರೇಷನ್ ತೊಗೊಳಕ್ ಬಂದಿದ್ದೀವಿ. ಇವತ್ತು ಏನಾದರೂ ರೇಷನ್ ತೊಗೊಂಡಿಲ್ಲ ಅಂತಂದ್ರೆ ದೇವರಣೆಗೆ ನಮ್ಮಮ್ಮ ಅಂತೂ ಚಿಕನ್ನು ಮಾಡಲ್ಲ, ಎಂಥದ್ದು ಮಾಡಲ್ಲ. ಅದಕ್ಕೆ ರೇಷನ್ ತೊಗೊಳಕ್ ಬಂದಿದ್ದೀವಿ. ನಮ್ಮ ಫ್ರೆಂಡು ಹುಡುಕ್ತಾ ಇದ್ದೀವಿ, ಅವನು ಎಲ್ಲ ಹೋಗಿದ್ದಾನೆ, ನೋಡಬೇಕು. ಆಲ್ಮೋಸ್ಟ್ ನಮ್ಮಮ್ಮ ಸರ್ರಾಗಿ ಟ್ಯಾಕ್ಸ್ ಹಾಕಿದ್ರು ಗಾಯ್ಸ್. ಹತ್ತತ್ರ ಒಂದು 3,000 ರೇಷನು ಸರ್ರಾಗಿ ಟ್ಯಾಕ್ಸ್ ಹಾಕಿದ್ರು. ನೋಡೋ ರೈಸ್ ಪಾಕೆಟ್ ಓಪನ್ ಮಾಡ್ತಿದ್ದಾರೆ. ಇದು ಯಾವತ್ತೂ ತಂದಿಲ್ಲ, ಆಲ್ಮೋಸ್ಟ್ ಬೇರೆ ತರ್ತಾ ಇದ್ವಿ. ಇದು ಹೊಸದು. ಅಮ್ಮ ಇದು ಎಷ್ಟಿರ್ಬೋದು? ಹಾಂ ಅಲ್ಲ ಜಾಸ್ತಿ. ಅದು ಕೊಡು, ನಿನ್ಗಲ್ಲ ತಂದಿರೋದು. ಅದೇನು ದಿವ್ಯ? ಹಾಂ ಮತ್ತೇನು ತಿಂತಿದ್ಯಾ ಗೊತ್ತಿಲ್ಲದೆ? ಹೆಂಗಿದಮ್ಮ ರೈಸು? ಇವಾಗ ಹೇಳು, ಚಿಕನ್ ಫ್ರೈ ಮಾಡ್ತೀಯಾ ಇಲ್ವಾ? ಹ್ಞೂ ಸರಿ ತಗೋ. ಬೇಡ ಬಿಡು. ಏನದು? ಏನೇನು ಹೇಳಿ ತೋರಿಸು. ಹಾಂ ಏನಣ್ಣದು? ಗೊತ್ತಿಲ್ಲ. ಚಿಕನ್ ಎಲ್ಲ ತಂದ್ಕೊಟ್ಟಿದ್ದೀನಿ ಗಾಯ್ಸ್. ನಮ್ಮ ಅಮ್ಮಗೆ ಇವತ್ತು ಸ್ವಲ್ಪ ಆದರೂ ಹುಷಾರಿಲ್ಲ ಪಾಪ. ಆದರೂ ಏನೇನೋ ಸಾಹಸ ಮಾಡಿಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡ್ತಾವ್ರೆ. ಇವಾಗ ಹಿಂಗಿದೆ, ಹುಷಾರಾಗಿದೆಯಾ ಸ್ವಲ್ಪ? ಪ್ರಯತ್ನ ಮಾಡ್ತಾರೆ. ನೋಡೋಣ ಇವತ್ತು ಚಿಕನು ಎಲ್ಲ ಹೆಂಗೆ ಮಾಡ್ತಾರೆ ನೋಡೋಣ. ನಮ್ಮ ಅಮ್ಮನಕ್ಕಿಂತ ಆ್ಯಕ್ಚುಲಿ ಅವರಮ್ಮ ಚೆನ್ನಾಗಿ ಮಾಡ್ತಾರೆ ಗಾಯ್ಸ್. ಏನಮ್ಮ? ನಿಮ್ಮಮ್ಮ ಚೆನ್ನಾಗಿ ಮಾಡ್ತಾರಾ? ಇವಾಗ ಯಾವ ಥರ ಮಾಡ್ತೀವಿ ಚಿಕನು? ಹಾಂ ಅಲ್ಲಮ್ಮ, ನೀನು ಫಸ್ಟಿಗೆ ನೋಡ್ಕೊಳ್ದೆ ಹೆಂಗೆ ಮಾಡ್ತೀನಿ ನೀನು? ಫಸ್ಟು ಎಣ್ಣೆ ಏನೇನಮ್ಮ ಫಸ್ಟ್ ನೀನೇ ಹೇಳ್ತಾ ಹೋಗು. ಹಾಂ ಎಣ್ಣೆ ಹಾಕಿದ್ದೀನಿ. ಹಾಂ ನೆಕ್ಸ್ಟು ಆಮೇಲೆ ಈರುಳ್ಳಿ ಹಾಕ್ಬೇಕು. ಆಮೇಲೆ ಟೊಮೆಟೊ ಹಾಕ್ಬೇಕು, ಮೆಣಸಿನ್ಕಾಯಿ ಹಾಕ್ಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಹಾಂ ನೆಕ್ಸ್ಟು ಚಿಕನ್ ಹಾಕ್ಬೇಕು. ನೋಡಿ ಗೈಸ್, ಇವತ್ತು ನಮ್ಮಮ್ಮ ಮಾಡೋ ರೆಸಿಪಿ ಅಂತೂ ಮಸ್ತಾಗಿರುತ್ತೆ. ಏನೇ ಹೇಳಿ ಅಮ್ಮನ ಕೈಯಲ್ಲಿ ತಿನ್ನೋ ರುಚಿನೇ ಬೇರೆ. ಕೆಲವೊಬ್ರು ಬ್ಯಾಚುಲರ್ಸ್ ಆಗಿದ್ದಾಗ ಅದೇ ಲೈಫ್ ಒಂಥರ ಇರುತ್ತೆ. ಚಿಕನ್ ಮನೇಲಿ ಅಮ್ಮ ಮಾಡಿಕೊಟ್ಟಾಗ ಬೇರೆ ಥರನೇ ಇರುತ್ತೆ. ನಿಮ್ಮಮ್ಮ ಎಲ್ಲ ಹಿಂಗೆ ಮಾಡಿಕೊಡ್ತಿದ್ರಾ? ಹಾಂ ಏನಮ್ಮ? ನಿಮ್ಮಮ್ಮ ಎಲ್ಲ ಹಿಂಗೆ ಮಾಡಿಕೊಟ್ಟಿದ್ರಾ? ಹ್ಞೂ ಯಾಕೆ? ಅವ್ರ ಕಾಲದಲ್ಲೆಲ್ಲ ಒಂದೊಂದು KG ಚಿಕನ್ಗೆಲ್ಲ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೋ ಏನೋ ಒಂದು ಗೊತ್ತಿಲ್ಲ. ಹಾಂ ನೀವು ಹೆಂಗೆ ಮಾಡ್ತಿದ್ರಿ? ಹಾಂ ಹ್ಞೂ ಹಾಂ ಹ್ಞೂ ಆಮೇಲೆ ಅಲ್ಲೆಲ್ಲ ತಿಂದಿದ್ದೀವಿ. ಹಾಂ ದುಡಿಯಕ್ಕಂತ ಹೋಗ್ತಿದ್ದಿಲ್ಲ, ನಾವು ಊಟ ಮಾಡಕ್ಕಂತ ಹೋಗ್ತಿದ್ವಿ. ಅವ್ರಿಗೆ ಹೇಗೆ ಅಂತಂದ್ರೆ ಅವಾಗ ಕೆಲ್ಸಕ್ಕೆ ಅಂತ ಇವ್ರು ಹೋಗ್ತಿರ್ಲಿಲ್ಲ. ಇವ್ರ ಕಾಲದಲ್ಲೆಲ್ಲ ಆಲ್ಮೋಸ್ಟ್ ಒಂದು 20-30 ವರ್ಷ ಹಿಂದೆ ಇವ್ರು ಕೆಲ್ಸಕ್ಕೆ ಅಂತ ಹೋದಾಗ ಅಲ್ಲಿ ಬರೀ ಇವರು ಊಟಕ್ಕೋಸ್ಕರನೇ ಕೆಲ್ಸಕ್ಕಂತ ಎಷ್ಟೋ ಸರಿ ಹೋಗಿರೋದು ಟೈಮ್ ಉಂಟು. ಏನಮ್ಮ?
ಹ್ಞೂ ಆಮೇಲೆ ಕೆಲವೊಂದ್ಸರಿ ನೀವು ಅದು ಯಾವುದೋ ಮದುವೆಗೆ ಹೋಗಿ ಒಂದು ಊಟಗೆ ತಿನ್ಬೇಕಂತೇಳಿ ನಿಂತ್ಕೊಂಡು ಗಂಟೆಗಟ್ಟಲೆ ಒಂದು ಮದುವೆಗೆ ಹೋಗಿ ಊಟ ತಿನ್ಬೇಕಂತಾನೆ ಎಷ್ಟೋ ನಿಂತು ತಿಂದು ಬಂದಿದ್ರಂತೆ. ತಿಂದಿದ್ವಿ, ಪೇಪರ್ನಾಗ ಹಾಕೊಂಡು ಕಟ್ಕೊಂಡ್ ಬಂದಿದ್ವಿ. ಪೇಪರಲ್ಲೆಲ್ಲ ಹಾಕ್ಕೊಂಡು ಬರ್ಬೇಕಲ್ಲ ಮತ್ತೆ ಹಾಂ ಅದಕ್ಕೆ. ಅಂದರೆ ಇನ್ನೊಂದು ದಿವಸ ತಿನ್ಬೇಕಂದ್ರೆ ಒಂದು ಪೇಪರ್ ತೊಗೊಂಡು ಕವರ್ ತೊಗೊಂಡು ಅದ್ರಲ್ಲಿ ಸ್ವಲ್ಪ ಹಾಕ್ಕೊಂಬಂದ್ರೆ ನೆಕ್ಸ್ಟ್ ಡೇ ತಿನ್ಬೋದು. ಅಷ್ಟು ಕಷ್ಟ ಅವ್ರ ಕಾಲದಲ್ಲಿ. ಅದೇ ಏನು ಮಾಡ್ತೀವಿ ಅದೇ ಚಿಕನ್ ಮಸಾಲ ಮಾಡ್ತಾ ಇದ್ದೀನಿ. ಚಿಕನ್ ಮಸಾಲ ನಾವತ್ತೆ ಇವತ್ತು ಚಿಕನ್ ಮಸಾಲ ಮಾಡ್ತಾವ್ರೆ. ಏನೇನು ಹಾಕಿದ್ಯಾ ಅದಕ್ಕೆ? ಇದಕ್ಕೆ ಎಣ್ಣೆ ಹಾಕಿದ್ದೀನಿ, ಮಟನ್ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಟಮಟೆ ಹಣ್ಣು ಹಾಕಿದ್ದೀನಿ. ಹಾಂ ಎಲ್ಲ ಇವತ್ತು ಹಾಗಾದ್ರೆ ಸೊಂಪು ಸೊಂಪ ಸಿಕ್ಕಿದಲ್ಲ ಸೊಂಪು ಮತ್ತು ನನಗೆ ಅಳಿಯ ಅಳಿಯ ಮನೆ ತೊಳೆಯ ಮನೆ ತೊಳಿಯ ಅತ್ತೆ. ಸ್ವಲ್ಪ ನೀವು ಚಿಕನ್ಗೆಲ್ಲ ಅವಾಗ ತಿನ್ಬೇಕಂದ್ರೆ ನೀವು ಹೆಂಗ್ ಮಾಡ್ತಿದ್ರಿ? ಅಯ್ಯೋ, ನಾವು ಚಿಕನ್ ತಿನ್ಬೇಕಂದ್ರೆ 6 ತಿಂಗಳು ಹ್ಞೂ ಟ್ರೈನಿಂಗ್ ಮಾಡ್ಬೇಕು ನಾವು. ಹ್ಞೂ ಆಮೇಲೆ ನಮ್ಮ ಚಿಕನು ಮಟನ್ ಎಲ್ಲ 6 ತಿಂಗಳು ಕಷ್ಟಪಟ್ರೆ ಚಿಕನ್ ಅವಾಗ. ಒಂದು ಹಬ್ಬಕ್ಕೆ ಒಂದು ರಸ ಹಾಕ್ಯಂದ್ರೆ 4 ವರ್ಷ ಒಂದು ರಸ ಹಾಕ್ಕೋಬೇಕು ನಾವು. ಬಟ್ಟೆ ಇಲ್ಲ ಬರೀ ಇಲ್ಲ, ಅಷ್ಟು ಕಷ್ಟ ನಮ್ದು ಅವಾಗ. ಇವಾಗ ಹೆಂಗ್ ತಿಳಿತು ತಂಗ್ ಮಾಡ್ಕೊಂಡು ತಿಂತಾರಪ್ಪ. ನಮ್ಗೆಲ್ಲ ಸಿಗ್ಬೇಕಲ್ಲ. ನಮ್ಮಮ್ಮ ಎಲ್ಲ ಒಂದ್ಸರಿ ಮೂವಿಗೆ ಹೋಗಿದ್ರಂತೆ ಗಾಯ್ಸ್. ನಿಮ್ಗೆ ಒಂದು ಒಳ್ಳೆ ಮೆಮೊರಿ ಹೇಳ್ತೀನಿ. ಒಂದು ಮೂವಿಗೆ ಹೋಗಿದ್ದಾರೆ. ನಮ್ಮಮ್ಮನ ಹೇಳಿದ್ರೆ ಚೆನ್ನಾಗಿರುತ್ತೆ. ಏನಮ್ಮ ನೀವು ಯಾವುದೋ ಒಂದು ಮೂವಿಗೆ ಹೋಗಿದ್ರಲ್ಲ, ಯಾವ ಮೂವಿ? ಯಜಮಾನ ಹಾಂ ಯಜಮಾನ ಮೂವಿಗೆ ಹೋಗಿ 20 ರೂಪಾಯಿ ಖರ್ಚು ಮಾಡ್ಕೊಂಡ್ಬಂದು ಹಾಂ 8 ದಿವಸ ಒದೆ ತಿಂದು ಉಪವಾಸ ಮಾಡ್ಕೊಂಡಿದ್ದೀನಿ. ಆವಾಗ ಯಜಮಾನ ಮೂವಿ ಫಿಲಮ್ ರಿಲೀಸ್ ಆದಾಗ ಹೋಗಿ ಬರೀ 20 ರೂಪಾಯಿ ಖರ್ಚು ಮಾಡಿದ್ರಂತ ಮೂವಿಗೆ. ಅದಕ್ಕೆ ಎಷ್ಟು ದಿನ? 8 ದಿವಸ ಉಪವಾಸ ಅದೀನಿ. ಅಮ್ಮಂಗೆ ಊಟ ನೀಡಿಲ್ಲ, ಮನೆಗೆ ಕರ್ಕೊಂಡಿಲ್ಲ ನನ್ನ. ಅಷ್ಟೊಂದು ಕಷ್ಟ ಇತ್ತು ಅವಾಗ. ಕಷ್ಟ. ಒಂದು ತಿಂಗಳು ಕೂಲಿ ಇರ್ತದ್ರು 4 ರೂಪಾಯಿ ಆಗೋದವಾಗ ನಮ್ಮ ಕೂಲಿ. ನಮ್ಮ ಕಷ್ಟದೇ. ಅದೀಗ ಗೈಸ್ ನಾವೆಲ್ಲ ಹಳೆ ಕಾಲದಲ್ಲೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರ ಕಷ್ಟನೆಲ್ಲ ನಾವು ರಿಯಲಿ ನೆನೆಸ್ಕೋಬೇಕು. ಆ ಕಷ್ಟನೆಲ್ಲ ನೆನೆಸ್ಕೊಂಡ್ರೆ ಈಗಿನ ಕಾಲದಲ್ಲಿ ನಾವು ಬಾಳೋಕ್ಕಾಗುತ್ತೆ, ಒಂದು ಕಾಂಪಿಟೇಷನ್ಸಲ್ಲಿ ಬದುಕೋಕ್ಕಾಗುತ್ತೆ. ಎಲ್ಲರ ಮುಂದೆ ಚೆನ್ನಾಗಿರ್ಬೇಕಂದ್ರೆ ನಾವು ಹಳೆ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿದ್ರು, ನಾವು ಇವಾಗ ಯಾವ ಥರ ಕಷ್ಟಪಡಬೇಕು, ಅವು ನಮ್ಮಮ್ಮ ಎಲ್ಲ ಕಷ್ಟಪಟ್ಟಿರೋ ಥರ ನಾವೆಲ್ಲ ಇವಾಗ ಕಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ. ಏನಮ್ಮ ನೀವು ಕಷ್ಟಪಟ್ಟಂಗೆ ನಾವೆಲ್ಲಾದ್ರೂ ಕಷ್ಟಪಡ್ತೀವ? ನಮ್ಮ ಕಷ್ಟ ಎಲ್ಲ ದೇವ್ರಿಗೆ ಮುಟ್ಟೈತಪ್ಪ ನಮ್ದು. ಅಂದ್ರೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಹಂಗೊಂದು ದಾರಿ ಬಂದಿದ್ವಿ. ಅವನು ಕಷ್ಟಪಟ್ಟಿತ್ತು, ಇವಾಗ ಒಂದು ಸ್ವಲ್ಪ ಸುಖದಾಗಿ ಅದೀವಿ. ಇನ್ನೆಂದು ಇಲ್ಲ ಸಾಯಕಂತ ಹಿಂಗೆ ಇರಿ ನನಗೆ. ಇವಾಗ ನೆಕ್ಸ್ಟು ಮಸಾಲೆ ಏನೇನದು, ಏನು ರುಬ್ಕೊಂಡಿರೋದು? ಪುದೀನ, ಕೊತ್ತಂಬರಿ, ಕೊಬ್ಬರಿ, ಕಾಯಿ, ಉಗ್ರ ಮಸಾಲೆ ಇದು. ರುಬ್ಬಿರೋ ಮಸಾಲೆಲ್ಲ ಹಾಕಿದ್ದಾರೆ. ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದೆಯಾ? ಅಮ್ಮ ಮಾಡೋ ರುಚಿನೇ ಬೇರೆ ಥರ ಗಾಯ್ಸ್. ಬನ್ನಿ ನೀವು ಎಲ್ಲ ತಿನ್ನೋಣ. ಕಮೆಂಟ್ ಮಾಡಿ, ನೀವು ಬನ್ನಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹೌದು, ಎಲ್ರೂ ಕರಿ. ಚಿಕನ್ ಎಲ್ಲ ಮಾಡಿದ್ಯಾ, ಎಲ್ಲ ಮಾಡ್ತಾ ಇದೆಯಾ. ಇವಾಗ ಯಾರು ಕರ್ದಿಲ್ಲ ಅಂತಂದರೆ ಕರಿ ಒಂದ್ಸರಿ. ನಮಸ್ತೆ, ಚಿಕನ್ ಎಲ್ಲ ಮಾಡ್ತಾ ಇದೀವಿ, ಎಲ್ಲರೂ ಊಟಕ್ಕೆ ಬರ್ರಿ. ಹಂಗಲ್ಲಮ್ಮ, ಇನ್ನೊಂದ್ಸರಿ ಹೇಳ್ತೀರಿ. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ 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 ಮೈ ಯೂಟ್ಯೂಬ್ ಚಾನಲ್. ಸೂಪರ್ ಅಂತ ನಮ್ಮಮ್ಮ. ಅಲ್ಲಮ್ಮ ಸೂಪರ್ ಅಂತ ನಾನು ಹೇಳ್ತಾ ಇದ್ದೀನಿ, ನಮ್ಮಮ್ಮ ಚೆನ್ನಾಗಿ ಹೇಳಿದಾರಂತ ನಮ್ಮಮ್ಮ ಅದನ್ನೇ ಸೂಪರ್ ಅಂತ ಹೇಳ್ತಾರೆ. ಇವಾಗ ಏನದು? ಚಿಕನ್ ಮಸಾಲೆ ಹಾಕ್ಬೇಕು ಸ್ವಲ್ಪ ಟೇಸ್ಟ್ಗೆ. ನಮ್ಮಮ್ಮ ಫುಲ್ಲು ಆಗಿನ ಕಾಲದಿಂದ ಕನ್ನಡ ಅಷ್ಟೊಂದು ಪರ್ಫೆಕ್ಟಾಗಿ ಮಾತಾಡಿಲ್ಲ ಗಾಯ್ಸ್. ನೀವೇ ಎಲ್ಲ ನಮ್ಮಮ್ಮನ ಕನ್ನಡನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವಾಗೆಲ್ಲ ಬಂತು ಖಾರ ಪುಡಿ ಸ್ವಲ್ಪ ಹಾಕ್ಬೇಕು. ಆಮೇಲೆ ಏನೋ ಹೇಳ್ದಲ್ಲಮ್ಮ, ಏನೋ ಹೇಳ್ದೆ? ಚಿಕ್ಕ ವಯಸ್ಸಿಂದ ನಮ್ಮ ಕನ್ನಡ ಓದಕ್ಕ ಬರೆಯಕ್ಕ ನಮ್ಮ ಕಳ್ಸಿಲ್ಲಕ್ಕ ನಮ್ಮನ್ನ. 7 ವರ್ಷದಿಂದ ಕೂಲಿ ಮಾಡಕ್ ಹಾಕಿದಾಳ ನಮ್ಮಮ್ಮ ನನ್ನ.
7 ವರ್ಷಕ್ಕೆ ಕೂಲಿಗೆ ಹೋಗಿದ್ದಾರೆ ಇವಾಗ ಇನ್ನೆಲ್ಲಿ ಸ್ಕೂಲ್ ಓದ್ತಾರೆ. 7 ವರ್ಷಕ್ಕೆ ಕೆಲಸ ಕರ್ಕೊಂಡ್ರೆ ಯಾವ ಸಾಲಿಗೆ ಹೋಗಿ ಯಾವ ಕಲ್ತ್ಕೊಂತೀವಿ, ಯಾವುದು ಕಲ್ತ್ಕೊಂಡಿಲ್ಲ ನಾವು. ಹೋದ್ಮೇಲೆನಾ ಅಮ್ಮ ಇವತ್ತಿನ ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಅಂತ ಹೇಳು. ಮತ್ತೆ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಗ್ ಫುಲ್ಲು ನಮ್ಮ ತಾಯಿಗೆ ಕ್ರೆಡಿಟ್ ಕೊಡಬೇಕು. ನಿಮ್ಗೆ ಏನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.